ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಇನ್ನು ಮುಂದೆ ಯಾವುದೇ ಉತ್ಪನ್ನಗಳಿರಲಿ ಅಲ್ಲಿ ಕನ್ನಡ ಕಡ್ಡಾಯವನ್ನು ಮಾಡಲಾಗಿದೆ. ಸರ್ಕಾರಿ ಖಾಸಗಿ ಉತ್ಪನ್ನಗಳಿಗೆ ಹೆಸರು ಹಾಕಲು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಈ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ವಾಣಿಜ್ಯ ಕೈಗಾರಿಕಾ ಇಲಾಖೆಯವರು. ಉತ್ಪನ್ನಗಳ ಮೇಲೆ ಕನ್ನಡದ ಹೆಸರನ್ನು ನಮೂದಿಸುವುದು ಕಡ್ಡಾಯವಾಗಿದೆ. ಮತ್ತೆ ಕನ್ನಡ ಭಾಷೆಯ ಮೇಲೆ ಸರ್ಕಾರ ಅಭಿಮಾನವನ್ನು ತೋರಿದೆ. ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದವರು. ಯಾಕಂದರೆ ನೋಡ್ತಾ ಇದ್ದೀವಿ ನಾವು ಕನ್ನಡ ಅಂತ ಬಂದಾಗ ಕಡೆಗಣನೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈಗ ಯಾವುದೇ ಉತ್ಪನ್ನಗಳನ್ನು ತಗೊಳ್ಳಿ, ಅದು ಗೌರ್ಮೆಂಟ್ ಕಾರ್ಖಾನೆಯಿಂದ ಉದ್ಯಮದಿಂದ ತಯಾರಾಗಲಿ, ಅಲ್ಲಿ ಬರೀ ಇಂಗ್ಲೀಷು ಜಾಸ್ತಿ. ಅದು ಒಂದು ಡೇಟ್ ಆಗಿರ್ಬೋದು, ಅದರ ಡೇಟ್ನ ಹೊರತುಪಡಿಸಿ ಉಳಿದಂತೆ ನಾವು ನೋಡ್ತಾ ಇದ್ವಿ ಅದನ್ನು ಹೇಗೆ ಬಳಸಬೇಕು, ಪ್ರಾಡಕ್ಟ್ ಏನು, ಎಲ್ಲಿ ಉತ್ಪನ್ನ ಆಗುತ್ತೆ, ಎಲ್ಲ ಇಂಗ್ಲೀಷಲ್ಲಿ ಇರ್ತಾ ಇತ್ತು. ಹಾಗಾಗಿ ಕನ್ನಡದಲ್ಲೂ ಕೂಡ ಅದೆಲ್ಲವನ್ನು ಇನ್ಮೇಲೆ ಹೆಸರು ನಮೂದು ಮಾಡಬೇಕು. ಅದು ಖಾಸಗಿಯವ್ರಿಗೂ ಕೂಡ ಅನ್ವಯ ಆಗುತ್ತೆ. ಎಷ್ಟೋ ಕಂಪನಿಗಳು ನೋಡ್ತಾ ಇದ್ದೀವಿ ನಾವು, ಏನೋ ಒಂದು ಮಾರ್ಕೆಟಲ್ಲಿ ಸಿಗುತ್ತೆ ನಮಗೆ, ಅದ್ರ ಮೇಲೆ ನಾವು ಏನೋ ಒಂದು ಓದ್ತಾ ಇರ್ತೀವಿ, ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ, ಬರೀ ಇಂಗ್ಲೀಷಲ್ಲಿ ಇರುತ್ತೆ. ಹೇಗೆ ಅದನ್ನ ಬಳಕೆ ಮಾಡಬೇಕು, ಅದರಲ್ಲಿ ಏನೇನೆಲ್ಲ ಬಳಕೆ ಮಾಡಿದ್ದಾರೆ ಅಂಥೇಳಿ. ಹಾಗಾಗಿ ಅದು ಸಹಜವಾಗಿ ಅರ್ಥ ಆಗ್ತಾ ಇರಲಿಲ್ಲ. ಕನ್ನಡವನ್ನು ಉಳಿಸಬೇಕು ಅಂಥೇಳಿ, ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದೆ.